ರಾಜ್ಯಸಭೆಗೆ ಅಚ್ಚರಿಯ ಅಭ್ಯರ್ಥಿಯ ಘೋಷಣೆ ಮಾಡಿರೋದು ಬಿಜೆಪಿ. ಪ್ರೊಫೆಸರ್ ನಾಗರಾಜ್ಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೈತ್ರಿ ಲೆಕ್ಕಾಚಾರ ಮೀರಿ ರಾಜ್ಯಸಭಾ ಟಿಕೆಟ್ ಘೋಷಣೆ. ಎಚ್.ಡಿ. ದೇವೇಗೌಡರ ಬದಲು ಪ್ರೊಫೆಸರ್ ನಾಗರಾಜ್ಗೆ ಟಿಕೆಟ್. ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತೇ ಕೊನೆ ದಿನ ಹಿನ್ನೆಲೆಯಲ್ಲಿ ತಡರಾತ್ರಿಯ ಅಭ್ಯರ್ಥಿ ಘೋಷಣೆ ಮಾಡಿರೋದು ಬಿಜೆಪಿ ಹೈಕಮಾಂಡ್. ರೇಸ್ನಲ್ಲಿ ಇವರ ಹೆಸರು ಇರಲಿಲ್ಲ, ಮುಂಚೂಣಿಯಲ್ಲೂ ಕೂಡ ಇರಲಿಲ್ಲ. ದೇವೇಗೌಡರ ಹೆಸರು ಇತ್ತು, ಸುಮಲತಾ ಅವರ ಹೆಸರು ಇತ್ತು. ಅದೆಲ್ಲವನ್ನ ಹೊರತುಪಡಿಸಿ ಇದೀಗ ಅಚ್ಚರಿಯ ಬೆಳವಣಿಗೆಯಂತೆಯೇ ಆಯ್ಕೆಯನ್ನ ಮಾಡಲಾಗಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ, ಹಾಗಾಗಿ ತಡರಾತ್ರಿಯೇ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿರೋದು ಬಿಜೆಪಿ. ನೀವು ನೋಡ್ತಾ ಇದ್ದೀರಾ, ಅಫಿಷಿಯಲ್ ಆಗಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿರೋದು. ಮೈತ್ರಿ ಲೆಕ್ಕಾಚಾರ ಇದೆಲ್ಲವನ್ನ ಬದಿಗಿಟ್ಟು ಮೈತ್ರಿ ಲೆಕ್ಕಾಚಾರವನ್ನು ಮೀರಿ ಮಣೆ ಹಾಕಲಾಗಿದೆ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ. ಬಿಜೆಪಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು, ಬಹಳ ವರ್ಷಗಳಿಂದ ಬಿಜೆಪಿಗಾಗಿ ಸೇವೆ ಸಲ್ಲಿಸ್ತಾ ಇದ್ರು. RSSನ ಬ್ಯಾಕ್ಗ್ರೌಂಡ್ ಕೂಡ ಇದೆ ಅವರಿಗೆ. ಆ ಕಾರಣಕ್ಕಾಗಿ ಇವರನ್ನೇ ಆಯ್ಕೆ ಮಾಡಲಾಗಿದೆ. ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಿದ್ದಾರೆ, ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಏನೂ ಅವಕಾಶಗಳು ಇಲ್ಲದೆ ಇದ್ದಾಗ್ಲೂ ಕೂಡ ಪಕ್ಷಕ್ಕಾಗಿಯೇ ದುಡಿದಿದ್ದಾರೆ. ಆ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವಕಾಶವನ್ನು ಕೊಟ್ಟಿರೋದು. ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಮೈತ್ರಿ ಧರ್ಮ ಒಂದು ಪಾಲನೆ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಎಚ್.ಡಿ. ದೇವೇಗೌಡ, ಸುಮಲತಾ ಕೈತಪ್ಪಿರೋದು ರಾಜ್ಯಸಭಾ ಟಿಕೆಟ್. ಅಚ್ಚರಿಯ ರೀತಿ ಪ್ರೊಫೆಸರ್ ಎಂ ನಾಗರಾಜ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಿಕ್ಷಣ ರಾಜಕೀಯದಲ್ಲಿ ಸುದೀರ್ಘ ಅನುಭವ ಹೊಂದಿರೋದು ನಾಗರಾಜ್. ಕರ್ನಾಟಕ ಬಿಜೆಪಿಯ ಹಿರಿಯ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್. ಮೂಲತಃ ಹುಬ್ಬಳ್ಳಿ ಧಾರವಾಡದ ಪ್ರೊಫೆಸರ್ ಎಂ ನಾಗರಾಜ್ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರೊಫೆಸರ್ ಎಂ ನಾಗರಾಜ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿ RSS ಸಕ್ರಿಯ ಕಾರ್ಯಕರ್ತ. ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿ ಪಕ್ಷದ ಸಂಘಟನೆಯನ್ನ ಮಾಡಿದ್ದಾರೆ. ಅವರು ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಂಥ ವೇಳೆ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯಾಲಯಗಳ ನಿರ್ಮಾಣದ ಉಸ್ತುವಾರಿ ಹೊತ್ತಿರೋದು ಇವರೇನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಮಿತ್ ಶಾ ಕನಸಿನ ಯೋಜನೆ ಆಗಿರೋದು ಜಿಲ್ಲಾ ಕಾರ್ಯಾಲಯ ನಿರ್ಮಾಣ. ಅದರ ಉಸ್ತುವಾರಿ ಜವಾಬ್ದಾರಿ ಎಲ್ಲ ಇವರದ್ದೇ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಅವಕಾಶವನ್ನ ಕೊಡಲಾಗಿದೆ. ಹಿರಿಯರು ಅನ್ನುವಂಥ ಕಾರಣಕ್ಕಾಗಿ ದೇವೇಗೌಡರಿಗೆ ಸಿಗುತ್ತೆ ಅಂತ ಇತ್ತು, ಸಿಗಬೇಕು ಅನ್ನೋದು ಇತ್ತು, ಕೊಡ್ತಾರೆ ಅಂತನೂ ಇತ್ತು, ಕೊಡ್ತೀವಿ ಅಂತನೂ ಅಂದಿದ್ರು ಒಳಗೊಳಗೆ. ಅಂದರೆ ರೇಸ್ನಲ್ಲಿ ಇನ್ನೂ ಒಂದಷ್ಟು ಮಂದಿ ಇದ್ದರು. ಸದಾನಂದ ಗೌಡ್ರಾಗಿರ್ಬೋದು, ಸುಮಲತಾ ಅವರಾಗಿರ್ಬೋದು. ಸುಮಲತಾ ಕಡೆಯವರೆಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡಿ ಹೇಳಿದ್ರು, ಮೂಲೆ ಗುಂಪು ಮಾಡಿಬಿಟ್ರಿ ನೀವು, ಅವರು ಬಿಜೆಪಿಗೆ ಕರೆಸ್ಕೊಂಡು. ಕಾಂಗ್ರೆಸ್ನಿಂದ ಆಫರ್ ಇದ್ದರೂ ಅವ್ರು ಹೋಗಲಿಲ್ಲ, ಬಿಜೆಪಿಯಲ್ಲೇ ಇದ್ದಾರೆ, ಅವರಿಗೊಂದು ಅವಕಾಶ ಕೊಡಬೇಕು. ಮೈತ್ರಿ ಆದಾಗ ಸೀಟ್ ಬಿಟ್ಕೊಡಿ ಅಂತಂದಿದ್ದಕ್ಕೆ ಮಂಡ್ಯನ ಬಿಟ್ಟೇ ಕೊಟ್ಬಿಟ್ರು. ಆದರೂ ನೀವು ಅವರಿಗೊಂದು ಸ್ಥಾನಮಾನ ಕೊಡಲೇ ಇಲ್ಲ. ಸ್ವಾಭಿಮಾನದ ಹೆಸರಲ್ಲಿ ಗೆದ್ದಿದ್ರು, ಅವ್ರಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದರು. ಮೈತ್ರಿ ಆದಮೇಲೆ ಮಂಡ್ಯನ ಬಿಟ್ಕೊಡಿ ಅಂತ ಕೇಳಿದ್ರು ಸುಮಲತಾ ಅವರಿಗೆ. ಅವ್ರು ಆಯಿತು ಅಂತ ಬಿಟ್ಟು ಕೊಟ್ಟರು. ಮತ್ತು ಆ ಕಾಂಗ್ರೆಸ್ನವರು ಕರೆದ್ರು, ಬನ್ನಿ ಇಲ್ಲಿ ಟಿಕೆಟ್ ಕೊಡ್ತೀವಿ ಅಂತ. ಇಲ್ಲ, ಬರಲ್ಲ ಅಂತಂದರು. ಹೀಗಿದ್ದ ಮೇಲೆ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಲ್ವ, ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಇತ್ತು. ಈ ಕಡೆ ದೇವೇಗೌಡರು ಹಿರಿಯರಿದ್ದಾರೆ, ಅನುಭವ ಅನ್ನೋದಿದೆ, ಅವ್ರಿಗೆ ಕೊಡಬೇಕು ಅನ್ನೋದು ಬೇಡಿಕೆ ಇತ್ತು. ಮೈತ್ರಿ ಧರ್ಮ ಪಾಲಿಸ್ತಾರೆ, ಕೊಡ್ಬೋದು ಅಂತಲೂ ಇತ್ತು. ಅದೆಲ್ಲ ಹೊರತುಪಡಿಸಿ ಆ ಲೆಕ್ಕಾಚಾರ, ಆ ಮೈತ್ರಿ ಧರ್ಮ ಪಾಲನೆ, ತ್ಯಾಗ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೊಂದು ಅವಕಾಶ, ಇದೆಲ್ಲ ಬಿಟ್ಟು ಯಾರು ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕಾಗಿ ಯಾರು ದುಡ್ದಿದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ ಅವ್ರಿಗೆ ಮಣೆ ಹಾಕಿರೋದು. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಪರಿಷತ್ಗೆ ರಘು ಕೌಟಿಲ್ಯ ಹಾಗೂ ಲಿಂಗರಾಜು ಪಾಟೀಲ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಪ್ತ ವಲಯದವರು ರಘು ಕೌಟಿಲ್ಯ. ಲಿಂಗರಾಜು ಪಾಟೀಲ್ಗೆ ಬಿಜೆಪಿ ಪರಿಷತ್ನ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ. ರಾಜ್ಯಸಭಾ ಬಿಜೆಪಿ ಅಭ್ಯರ್ಥಿ ಪ್ರೊಫೆಸರ್ ಎಂ ನಾಗರಾಜು, ಪರಿಷತ್ ಬಿಜೆಪಿ ಅಭ್ಯರ್ಥಿಗಳಾದ ಲಿಂಗರಾಜು ಪಾಟೀಲು, ರಘು ಕೌಟಿಲ್ಯರಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕೊನೆ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ.
ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ. ಎನ್ಡಿಎ ಅಭ್ಯರ್ಥಿಯಾಗಿ ಇಂದು ಗೋವಿಂದರಾಜು ನಾಮಪತ್ರ ಸಲ್ಲಿಕೆ. ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ಮಾಜಿ ಎಂಎಲ್ಸಿ ಗೋವಿಂದರಾಜು. ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ. ಈಗಾಗಲೇ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದು ಕಾಂಗ್ರೆಸ್. ಬಿಜೆಪಿಯಿಂದ ಇವತ್ತು 2 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಇವತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಗೋವಿಂದರಾಜು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಕೊಡ್ತಾ ಇರೋದು ಜೆಡಿಎಸ್ನ ನಾಯಕರು. ಈ ಮುಖಾಂತರವಾಗಿ ಎಲ್ಲ ಸ್ಟ್ರಾಟಜಿ. ಎನ್ಡಿಎ 3ನೇ ಅಭ್ಯರ್ಥಿ ಗೆಲ್ಲುವುದಕ್ಕೆ ಬಿಜೆಪಿ ಜೆಡಿಎಸ್ ಬಳಿ ಅಗತ್ಯದ ಮತಗಳೇ ಇಲ್ಲ. ಜೆಡಿಎಸ್ನ 18, ಬಿಜೆಪಿಯ ಹೆಚ್ಚುವರಿ 7, ಇಷ್ಟು ಮತ ಸೇರಿದ್ರು 25 ದಾಟಲ್ಲ. ಹೀಗಿದ್ರೂ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಕೊಡೋದಕ್ಕೆ ಅಂತ ಅಭ್ಯರ್ಥಿ ಘೋಷಣೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಪ್ಲಾನ್. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಕೊಟ್ಟು ಜೆಡಿಎಸ್ನ ನಾಯಕರು ಆಯ್ಕೆ ಮಾಡ್ಕೊಂಡಿರೋದು. ಇಲ್ಲಿ ನೀವು ಸಂಖ್ಯಾ ಬಲಾಬಲ ಎಲ್ಲ ನೋಡಿದ್ರೆ ಆಗಲ್ಲ. ಬಟ್ ಇರ್ಲಿ, ನಮ್ದು ಒಂದು ಸ್ಟ್ರಾಟಜಿ, ಒಂದು ಗೇಮ್ ಮಾಡೇ ಬಿಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೆಡಿಎಲ್ಪಿ ಮೀಟಿಂಗ್. ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ನಡೆಯಲಿದೆ ಸಭೆ. ಸುರೇಶ್ ಬಾಬು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತಿ ಇರಲಿದ್ದಾರೆ. ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ ಆಗತ್ತೆ. ಪರಿಷತ್ ಚುನಾವಣೆಯ ಕೊನೆ ಕ್ಷಣದಲ್ಲಿ ರಾಜಕೀಯ ಟ್ವಿಸ್ಟು. ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸ್ತಾರೆ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ ವಿಧಾನ ಪರಿಷತ್ನ ಈ ಒಂದು ಚುನಾವಣೆ. ಕೊನೆ ಹಂತದ ಟ್ವಿಸ್ಟು, ಮೈಂಡ್ ಗೇಮ್, ಮಾಸ್ಟರ್ ಗೇಮ್, ಏನು ಬೇಕಾದರೂ ಕರ್ಕೋಬಹುದು. ಸೊ ಇದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ. ಅದಕ್ಕೆ ಅಂತ ಸಭೆನೂ ಇದೆ. ರಾಜ್ಯಸಭಾ ಚುನಾವಣಾ ವಿಚಾರಕ್ಕೆ, ಪರಿಷತ್ನ ಚುನಾವಣೆಯ ವಿಚಾರಕ್ಕೆ ಈ ಒಂದು ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ.